ಹಾಯ್ ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಇವತ್ತು ನಾನು ಟಿ ಇ ಟಿ, ಸಿ ಟಿ ಇ ಟಿ, ಪಿ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್ ಮತ್ತು ಹೆಚ್ ಎಸ್ ಟಿ ಆರ್ ಅದಲ್ಲದೆ ಯಾವುದೇ ರೀತಿಯ ಶಿಕ್ಷಕ ಹುದ್ದೆಗಳಿಗೆ ಯೂಸ್ ಆಗುವಂತಹ ಮ್ಯಾಥಮೆಟಿಕ್ಸ್ ಕ್ಲಾಸಸ್ನ ಮಾಡ್ತಾ ಬರ್ತಾಯಿದ್ದೀನಿ. ಇವತ್ತಿಗೆ ಸಂಖ್ಯಾ ಪದ್ಧತಿಯಲ್ಲಿ ವಿಸ್ತೃತ ರೂಪ, ಎಕ್ಸ್ಟೆಂಡೆಡ್ ಫಾರ್ಮ್, ಇದರ ಜೊತೆಗೆ ಮೂಲ ಪ್ರಕ್ರಿಯೆಗಳು, ಗಣಿತದ ಮೂಲ ಪ್ರಕ್ರಿಯೆಗಳ ಬಗ್ಗೆ ಕ್ಲಾಸ್ ಮಾಡ್ತಾಯಿದ್ದೀನಿ. ತುಂಬ ಬೇಸಿಕ್ ಕ್ಲಾಸ್ ಇದೆ ನೋಡಿ. ಕ್ಲಾಸಸ್ ಜಾಸ್ತಿ ಆಗ್ತಾ ಹೋದಂಗೆ ಲೆವೆಲ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ, ಹೌದಾ. ಮೊದಲಿಗೆ ವಿಸ್ತೃತ ರೂಪ, ಎಕ್ಸ್ಟೆಂಡೆಡ್ ಫಾರ್ಮ್ ಹಂಗಂದ್ರೆ ಏನಪ್ಪ ಅಂದರೆ, ಒಂದು ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಪ್ರತಿ ಅಂಕಿಗಳನ್ನು ಅದರ ಸ್ಥಾನ ಬೆಲೆ ಜೊತೆ ಗುಣಾಕಾರ ಮಾಡಿ ಮತ್ತು ಕೂಡಿಸಿದರೆ ಒಟ್ಟು ಏನು ಬರುತ್ತೆ ಅದು ಕೊಟ್ಟಿರುವ ಮೂಲ ಸಂಖ್ಯೆನೇ ಬರುತ್ತೆ, ಹೌದಾ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಬಿಡಿಸಿ ಬರೆಯೋದು. ಈಗ ನಾವು ಕನ್ನಡದಲ್ಲಿ ಶಬ್ದಗಳನ್ನು ಬಿಡಿಸಿ ಬರಿತೀವಲ್ಲ, ಅದೇ ರೀತಿ ಇಲ್ಲಿ ಕೊಟ್ಟಿರುವ ಅಂಕಿಯನ್ನು ಬಿಡಿಸಿ ಬರೆಯೋದಕ್ಕೆ ವಿಸ್ತೃತ ರೂಪ ಅಂತ ಕರೀತಾರೆ, ಹೌದಾ. ಎಕ್ಸ್ಟೆಂಡೆಡ್ ಫಾರ್ಮ್ ಯಾವ ರೀತಿಯಪ್ಪ ಅಂದರೆ, ಒಂದು ಎಕ್ಸಾಂಪಲ್ ನೋಡಿ. ಸಪೋಸ್ ನಿಮ್ಗೆ ಅವ್ರ ಸಂಖ್ಯೆ ಕೊಟ್ಟರು, ಏನಂತ ಕೊಟ್ಟರು? 2, 8, 9, 1, 2, ಹೌದಾ. ಈ ರೀತಿ ಸಂಖ್ಯೆಯನ್ನು ಕೊಟ್ಟು ಇದರ ವಿಸ್ತೃತ ರೂಪ ಬರೀರಿ ಅಂತ ಹೇಳ್ತಾರೆ. ನಾನು ಹಿಂದಿನ ಕ್ಲಾಸಲ್ಲಿ ಸ್ಥಾನ ಬೆಲೆಗಳ ಬಗ್ಗೆ ಹೇಳುವಾಗ, ಹೌದಾ, ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ ಅಂಥೇಳಿ, ಹೌದಾ, ಅವನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ ನೋಡಿ. 28,912 ಅನ್ನೋ ಒಂದು ಅಂಕಿ ಕೊಟ್ಟಾರ. ಈ ಅಂಕಿಯಲ್ಲಿ ಪ್ರತಿಯೊಂದು ಸಂಖ್ಯೆಯನ್ನು ನಾವು ಬಿಡಿಸಿ ಬರಿತೀವಿ, ಅದರ ಜೊತೆ ಅವುಗಳ ಸ್ಥಾನ ಬೆಲೆಗಳ ಜೊತೆ ಬಿಡಿಸಿ ಬರಿತಾ ಹೋಗ್ತೀವಿ. ಪದ್ಧತಿ ಏನಪ್ಪ ಅಂದರೆ ಎಡಗಡೆಯಿಂದ ಬಲಗಡೆ ಬರೋದು. ಎಡಗಡೆಯಿಂದ ಬಲಗಡೆಗೆ ಬಂದರೆ ಏನಾಗುತ್ತೆ, ನಮಗೆ ತುಂಬಾ ಸುಲಭ ಆಗುತ್ತೆ ನೋಡಿ. ಇದೇನಾಗುತ್ತೆ, ಬಿಡಿ 10, 100, 1000, 10,000, ಹೌದಾ. ಎರಡನ್ನ ಬಿಡಿ ಅಂದರೆ ಯಾವ ರೀತಿ ಮಾಡ್ತೀವಿ ನಾವು ಗುಣಾಕಾರ? 2 × 1. ತದನಂತರದ ಸಂಖ್ಯೆ ಏನು, ಮೊದಲಿನ ಸಂಖ್ಯೆ ಏನಿದೆ 1 ಇದೆ, ಅದು ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. ಸೊ ಅದನ್ನು ನಾವೇನಂತ ಬರಿತೀವಿ? 1 × 10, ಹೌದಾ. ಅದ್ರ ಮುಂದಿನ ಸಂಖ್ಯೆ ಏನಿದೆ? 9 ಇದೆ, ಅದು ಎಷ್ಟನೇ ಸ್ಥಾನದಲ್ಲಿದೆ? ಬಿಡಿ 10, 100, 100ನೇ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಆ ಸಂಖ್ಯೆನ ನಾವು 100ರಿಂದ ಏನು ಮಾಡ್ತೀವಿ? ಗುಣಾಕಾರ ಮಾಡ್ತೀವಿ. ನಂತರದಲ್ಲಿ 8 ಯಾವ ಸ್ಥಾನದಲ್ಲಿದೆ? 1000ದ ಸ್ಥಾನದಲ್ಲಿದೆ. ಸೊ 8 × 1,000, ಹೌದಾ. ಮತ್ತು ಪ್ಲಸ್ 2 ಯಾವ ಸ್ಥಾನದಲ್ಲಿದೆ? 10,000ದ ಸ್ಥಾನದಲ್ಲಿದೆ. ಏನಿದೆ? 2 × 10,000. ಓಕೆ, ಇಷ್ಟು ಬರೆಯೋದಕ್ಕೆ ವಿಸ್ತೃತ ರೂಪ ಅಂತ ಕರಿತೀವಿ ನೋಡಿ. 2 × 10,000 ಅಂದರೆ ಎಷ್ಟು ಬರುತ್ತೆ? 20,000, ಹೌದಾ. 8 × 1000 ಅಂದರೆ 8,000. 9 × 100 ಅಂದರೆ 900. 1 × 10 ಅಂದರೆ 10. 2 × 1 ಅಂದರೆ 2. ಇವೆರಡನ್ನೂ ಕೂಡಿದಾಗ ನಮಗೇನು ಬರುತ್ತೆ? 28,912 ಬರುತ್ತೆ, ಹೌದಾ. ಇದೇ ಇದರ ವಿಸ್ತೃತ ರೂಪ. ಇಷ್ಟೇ. ಸಪೋಸ್ ಅದೇ ವಿಸ್ತೃತ ರೂಪನ ಅಂಕಿಯಲ್ಲಿ ಕೊಡೋದಲ್ದೇ ದಶಮಾಂಶದ ಜೊತೆ ಕೊಟ್ಟರೆ, ಡೆಸಿಮಲ್ಸ್ ಜೊತೆ ಕೊಟ್ಟರೆ ಯಾವ ರೀತಿ ಬರಿತೀವಿ ನೋಡಿ. ಸಪೋಸ್ 64.182 ಈ ರೀತಿ ಒಂದು ಅಂಕಿಯನ್ನು ಕೊಟ್ಟು ಇದನ್ನು ವಿಸ್ತೃತ ರೂಪದಲ್ಲಿ ಬರೀರಿ ಅಂತ ಕೊಡ್ತಾರೆ, ಹೌದಾ. ಈಗ ವಿಸ್ತೃತ ರೂಪದಲ್ಲಿ ಕೊಟ್ಟರೆ ಹೇಗೆ ಬರೆಯೋದಪ್ಪ ಅಂದರೆ, ಈ ದಶಮಾಂಶದಲ್ಲಿ ಕೊಟ್ಟಾಗ ಇದು ಬಿಡಿ, ಇದು 10, ಬಿಡಿ 10. ಇದನ್ನೂ ಸಹ ನಾವೇನಂತ ತಗೊಳ್ತೀವಿ? ಬಿಡಿ 10, 100 ಈ ರೀತಿಯಲ್ಲಿ ತಗೊಂಡು ನಾವೇನು ಮಾಡ್ತೀವಿ? ವಿಸ್ತೃತ ರೂಪದಲ್ಲಿ ಬರಿತೀವಿ ನೋಡಿ. ಮೊದಲಿಗೆ 6 ತಗೊಳ್ಳಿ, ಅದನ್ನು 10ರಿಂದ ಗುಣಾಕಾರ ಮಾಡಿ, 4 1ರಿಂದ ಗುಣಾಕಾರ ಮಾಡಿ, ಇದನ್ನು ಬಿಡಿಸಿ ಬರ್ತೀವಿ. ನಂತರದಲ್ಲಿ ಈ ಪಾಯಿಂಟ್ ಆದಮೇಲಿರುವಂಥ ಸಂಖ್ಯೆಗಳು, ಹೌದಾ, ಏನಿದೆ? 1, 8, 2 ಇದೆ, ಅದನ್ನು ಸಹ ನಾವು ಬಿಡಿ 10, 100 ಅಂತ ತೊಗೊಳ್ತೀವಿ. ಸೊ ಬರೀರಿ. 2 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. 2 × 1 ಪ್ಲಸ್ 8 ಯಾವ ಸ್ಥಾನದಲ್ಲಿದೆ? 10ನೇ ಸ್ಥಾನದಲ್ಲಿದೆ, ಹೌದಾ. ಮತ್ತು 1 ಯಾವ ಸ್ಥಾನದಲ್ಲಿದೆ? 100ನೇ ಸ್ಥಾನದಲ್ಲಿದೆ.
ಇವಾಗ ನೋಡಿ ಎಲ್ಲವನ್ನು ಗುಣಾಕಾರ ಮಾಡಿ ಕೂಡಿಸ್ರಿ. 6 × 10 ಎಷ್ಟಾಯಿತು? 60 ಪ್ಲಸ್ 4 × 1 4. ಇದೇನು ಬಂತು? 64 ಬಂತು. ಹೌದಾ? ಈ ಸಂಖ್ಯೆ ಬಂತ. ಪಾಯಿಂಟ್ಗಿನ ಮುಂಚೆ ಇರೋದು, ಪಾಯಿಂಟ್ ನಂತರದಲ್ಲಿರೋದು 1 × 100 ಅಂದರೆ 100 ಪ್ಲಸ್ 8 × 10 80 ಪ್ಲಸ್ 2 × 1 182. ಪಾಯಿಂಟ್ 182. ಹೌದಾ? ಇದಿಷ್ಟು ದಶಮಾಂಶದಲ್ಲಿ ಕೊಟ್ಟು ವಿಸ್ತೃತ ರೂಪದಲ್ಲಿ ಬರೀರಿ ಅಂದಾಗ. ಪಾಯಿಂಟ್ ನಂತರ ಯಾವ ಸಂಖ್ಯೆಗಳನ್ನು ಇರ್ತಾವಲ್ಲ ಅದನ್ನು ನಾವು ಬಿಡಿ 10 100 ಅಂತಲೇ ತೊಗೊಳ್ಬೇಕು. ಪಾಯಿಂಟ್ಗಿನ ಮುಂಚೆ ಇರೋ ಸಂಖ್ಯೆಗಳನ್ನು ಕೂಡ ಬಿಡಿ 10 100 ಅಂತಲೇ ತೊಗೋಬೇಕು. ಓಕೆನಾ ಫ್ರೆಂಡ್ಸ್? ಇಷ್ಟ ಅರ್ಥ ಆಯ್ತು ಅಂದ್ಕೊತೀನಿ. ಇವೆರಡರದ್ದು ಆನ್ಸರ್ ನನಗೆ ಕಮೆಂಟಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಓಕೆ, ಮಾಡಿ ನೋಡೋಣ ಹೇಗಿದೆ, ಹೇಗೆ ಬರುತ್ತೆ ಅಂತ. ನಿಮಗೂ ಏನಾಗುತ್ತೆ, ಪ್ರಾಕ್ಟೀಸ್ ಮಾಡಿದಾಗೇ ಐಡಿಯಾ ಕೂಡ ಸಿಗುತ್ತೆ. ನೆಕ್ಸ್ಟ್ ಹೇಳಿದೆ ಗಣಿತದ ಮೂಲ ಪ್ರಕ್ರಿಯೆಗಳು ಅಂತ. ಗಣಿತದ ಮೂಲ ಪ್ರಕ್ರಿಯೆಗಳು ಅಂದರೆ ಇದು ಯಾವುದೇ ರೀತಿಯಾದಂತಹ ಮತ್ತು ಇದು ಒಂದು ಹೊಸ ಟಾಪಿಕ್ಕು ಅಲ್ಲ, ಡಿಫ್ರೆಂಟ್ ಆಗಿರೋ ಟಾಪಿಕ್ ಕೂಡ ಅಲ್ಲ. ಮೂಲ ಪ್ರಕ್ರಿಯೆಗಳು ಅಂದರೆ ಕೂಡಿಸುವುದು, ಕಳೆಯುವುದು, ಗುಣಾಕಾರ ಮಾಡುವುದು ಮತ್ತು ಭಾಗಾಕಾರ ಮಾಡುವುದು. ಇವೇನಿದ್ದಾವೆ ಗಣಿತದ ಮೂಲ ಪ್ರಕ್ರಿಯೆಗಳು. ಯಾವುದೇ 2 ಅಥವಾ ಹೆಚ್ಚಿನ ಸಂಖ್ಯೆಗಳನ್ನು ಕೂಡುವುದಕ್ಕೆ ಸಂಕಲನ ಅಂತ ಕರಿತೀವಿ. 2 ಸಂಖ್ಯೆಗಳನ್ನು 3 ಸಂಖ್ಯೆಗಳನ್ನು ಕಳೆಯುವುದಕ್ಕೆ ವ್ಯವಕಲನ ಅಂತ ಕರಿತೀವಿ. ಅವೇ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡೋದಕ್ಕೆ ಗುಣಾಕಾರ ಅಂತೀವಿ. ಅವೇ ಸಂಖ್ಯೆಗಳನ್ನು ಭಾಗ ಮಾಡಲಿಕ್ಕೆ ಭಾಗಾಕಾರ ಅಂತ ಕರಿತೀವಿ. ಓಕೆ, ವ್ಯವಕಲನದಲ್ಲಿ ಏನಾಗುತ್ತೆ, ನಾವು ಕ್ಲಾಸ್ ಹೇಳುವಾಗ ಮಕ್ಕಳಿಗೇನಂತ ಹೇಳ್ತೀವಿ, ಮೊದಲಿಗೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆಯೋದಕ್ಕೆ ಕಳಿಸ್ತೀವಿ ನಾವು. ಯಾವಾಗ? ಬೇಸಿಕ್ ಕ್ಲಾಸಸ್ ಹೇಳುವಾಗ, ಚಿಕ್ಕ ಮಕ್ಕಳಿಗೆ ಹೇಳುವಾಗ. ಹೌದಾ? ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು. ಅವಾಗೇನಾಗುತ್ತೆ, ಯಾವುದೇ ಥರದ ಚಿಹ್ನೆ ಬದಲಾಗುವುದಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದಾಗ ಚಿಹ್ನೆ ಏನಾಗಲ್ಲ, ಬದಲಾಗೋದಿಲ್ಲ. ಹೈಯರ್ ಕ್ಲಾಸಸ್ಗೆ ಬರ್ತಾ ಹೋದಾಗೆ ನಾವೇನು ಮಾಡ್ತೀವಿ, ಕೆಲವು ಸಂದರ್ಭದಲ್ಲಿ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆಯುವಂತಹ ಸಂದರ್ಭಗಳು ಬರ್ತವೆ. ಹೌದಾ? ಈ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ಏನಾಗುತ್ತೆ, ಚಿಹ್ನೆಗಳು ಬದಲಾವಣೆಯಾಗುತ್ತವೆ. ಚಿಹ್ನೆ ಏನಾಗುತ್ತೆ, ಬದಲಾವಣೆ ಆಗುತ್ತದೆ. ಹೌದು ತಾನೆ? ಎಸ್. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಏನು ಬರುತ್ತೆ, ಪ್ಲಸ್ ಬರುತ್ತೆ. ಹೌದಾ? ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆ, ಇದಂತೂ ಎಲ್ರಿಗೂ ಗೊತ್ತಿದೆ. 2 ಮೈನಸ್ನ ಗುಣಾಕಾರ ಮಾಡಿದಾಗ ನಮಗೇನು ಬರುತ್ತೆ, ಪ್ಲಸ್ ಬಂದಿರುತ್ತೆ. ಹೌದಾ? ನೆನಪಿರಬೇಕು ನೋಡಿ. ಸಪೋಸ್ -8 -6 ಕೊಟ್ಟರು ಅಂದರೆ ನಾವೇನು ಮಾಡ್ತೀವಿ, ಅಲ್ಲಿ ಕೂಡಿಸ್ತೀವಿ. 8 + 6 ಎಷ್ಟಾಗುತ್ತೆ, 14. ಇಲ್ಲಿ ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ, ಮೈನಸ್ ಮಾಡಿರ್ತೀವಿ. ಸಪೋಸ್ ಅದೇ ನೋಡಿ, -12 + 9 ಇತ್ತು ಅಂದರೆ ಮೈನಸ್ಸು ಪ್ಲಸ್ಸು ಮಾಡಿದಾಗ ಏನು ಬರುತ್ತೆ, ಮೈನಸ್ ಬರುತ್ತೆ. 12ರಲ್ಲಿ 9 ಹೋದರೆ 3. ಓಕೆನಾ ಫ್ರೆಂಡ್ಸ್? ಓಕೆ, ಇಲ್ಲಿದ್ದಾವೆ ನೋಡಿ ಗಣಿತದ ಪ್ರಮುಖ ಕ್ರಿಯೆಗಳು: ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಓಕೆ, ಇವು 4 ಮೂಲ ಪ್ರಕ್ರಿಯೆಗಳು ಎದರಲ್ಲಿ ಬರುವು, ಗಣಿತದಲ್ಲಿ ಬರುವಂಥವು. ಯಾವ್ಯಾವಪ್ಪ ಅಂದರೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ನಿಮಗೆ ಇವು 4 ಮೂಲ ಪ್ರಕ್ರಿಯೆಗಳಲ್ಲಿ ಈ ಪಾಯಿಂಟ್ಸ್ನ ಹೇಳಿದೆ. ಇವು ತುಂಬಾ ಇಂಪಾರ್ಟೆಂಟ್. ಹೌದಾ? ಎಲ್ರಿಗೂ ಗೊತ್ತಿರುತ್ತೆ, ಮತ್ತೊಂದು ಸರ್ತಿ ರೀಕಾಲ್ ಮಾಡ್ಕೊಂಡಂಗೆ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಐ ಹೋಪ್ ಕ್ಲಾಸ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ನಾಳೆ ಮತ್ತೊಂದು ಟಾಪಿಕ್ ಜೊತೆ ಬರ್ತೀನಿ. ಪ್ಲೀಸ್ ಲೈಕ್ ದ ವಿಡಿಯೋ, share video with your friends and subscribe our channel. Thank you once again.